ನಮಸ್ಕಾರ ಸ್ನೇಹಿತರೆ, ನಮ್ಮ ಹಿರಿಯರು ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ಕುಡಿಯಿರಿ ಎಂದು ಸುಮ್ಮನೆ ಹೇಳಿಲ್ಲ. ಇದರ ಹಿಂದೆ ಒಂದು ಅದ್ಭುತವಾದ ವೈಜ್ಞಾನಿಕ ಸತ್ಯ ಅಡಗಿದೆ. ಇವತ್ತಿನ ವಿಡಿಯೋದಲ್ಲಿ ತಾಮ್ರದ ನೀರಿನ ಅಸಲಿ ರಹಸ್ಯವನ್ನು ನೇರವಾಗಿ ತಿಳಿಯೋಣ. ತಾಮ್ರದ ಪಾತ್ರೆಗೆ ನೀರನ್ನು ಶುದ್ಧೀಕರಿಸುವ ಅದ್ಭುತ ಶಕ್ತಿ ಇದೆ. ಈ ಪ್ರಕ್ರಿಯೆಯನ್ನು ವಿಜ್ಞಾನದಲ್ಲಿ ಒಲಿಗೋ ಡೈನಾಮಿಕ್ ಎಫೆಕ್ಟ್ ಎಂದು ಕರೆಯುತ್ತಾರೆ. ಅಂದರೆ ಲೋಹದ ಕಣಗಳು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಶಕ್ತಿ ಹೊಂದಿರುತ್ತವೆ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಸಂಗ್ರಹಿಸಿದಾಗ ಅದರಲ್ಲಿ ತಾಮ್ರದ ಅಯಾನುಗಳು ಬಿಡುಗಡೆಯಾಗುತ್ತವೆ. ಈ ಪಾಸಿಟಿವ್ ಅಯಾನುಗಳು ನೀರಿನಲ್ಲಿರುವ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡುತ್ತವೆ. ನಾವು ನೀರನ್ನು ತಾಮ್ರದ ಬಾಟಲಿಯಲ್ಲಿ ಕನಿಷ್ಠ 8 ರಿಂದ 16 ಗಂಟೆಗಳ ಕಾಲ ಇಡಬೇಕು. ಈ ಸುದೀರ್ಘ ಸಮಯದಲ್ಲಿ ತಾಮ್ರದ ಗುಣಗಳು ನೀರಿಗೆ ಸಂಪೂರ್ಣವಾಗಿ ಹರಡಿಕೊಳ್ಳುತ್ತವೆ. ತಾಮ್ರದ ಅಯಾನುಗಳು ನೀರಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಕಣಗಳನ್ನು ನೇರವಾಗಿ ಇಣುಕಿ ನೋಡುತ್ತವೆ. ಇವು ಅಪಾಯಕಾರಿ ಬ್ಯಾಕ್ಟೀರಿಯಾಗಳ ಜೀವಕೋಶದ ಗೋಡೆಗಳನ್ನು ಹಾನಿಗೊಳಿಸುತ್ತವೆ. ಅಷ್ಟೇ ಅಲ್ಲ, ಬ್ಯಾಕ್ಟೀರಿಯಾಗಳ DNA ಅನ್ನು ಸಹ ಇವು ನಾಶಪಡಿಸುತ್ತವೆ. ಇದರಿಂದಾಗಿ ನೀರಿನಲ್ಲಿರುವ ಈ ಕೋಲಿನಂತಹ ಡೇಂಜರಸ್ ಬ್ಯಾಕ್ಟೀರಿಯಾಗಳು ಸತ್ತು ಹೋಗುತ್ತವೆ. ಟೈಫಾಯ್ಡ್ ತರಬಹುದಾದ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾಗಳನ್ನು ಸಹ ಇದು ಕೊಲ್ಲುತ್ತದೆ. ಹಾಗಾಗಿ ತಾಮ್ರದ ಪಾತ್ರೆಯಲ್ಲಿಟ್ಟ ನೀರು ನೈಸರ್ಗಿಕವಾಗಿಯೇ ಶುದ್ಧಿಯಾಗುತ್ತವೆ. ಕೇವಲ ನೀರನ್ನು ತುಂಬಿಸಿ ತಕ್ಷಣ ಕುಡಿದರೆ ಯಾವುದೇ ಪ್ರಯೋಜನ ಸಿಗುವುದಿಲ್ಲ. ನೀರು ತಾಮ್ರದ ಸರ್ಫೇಸ್ ಜೊತೆ ದೀರ್ಘಕಾಲ ಸಂಪರ್ಕದಲ್ಲಿರುವುದು ಅತಿ ಮುಖ್ಯ. ಅದಕ್ಕಾಗಿಯೇ ರಾತ್ರಿ ಇಡೀ ನೀರನ್ನು ಇಟ್ಟು ಬೆಳಗ್ಗೆ ಕುಡಿಯುವ ಸಂಪ್ರದಾಯ ಬಂದಿದೆ. ಇದು ಕೇವಲ ಮೂಢನಂಬಿಕೆಯಲ್ಲ, 100ಕ್ಕೆ 100 ಸೈಂಟಿಫಿಕ್ ಫ್ಯಾಕ್ಟ್. ತಾಮ್ರದ ಮತ್ತೊಂದು ದೊಡ್ಡ ಮ್ಯಾಜಿಕ್ ಎಂದರೆ ಅದು ನೀರಿನ pH ಮಟ್ಟವನ್ನು ಬದಲಾಯಿಸುತ್ತದೆ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಆಮ್ಲೀಯತೆ ಅಥವಾ ಆಸಿಡಿಟಿ ಹೆಚ್ಚಾಗಿರುತ್ತದೆ. ತಾಮ್ರದ ಪಾತ್ರೆಯಲ್ಲಿಟ್ಟ ನೀರು ಕೊಂಚ ಆಲ್ಕಲೈನ್ ಸ್ವಭಾವಕ್ಕೆ ತಿರುಗುತ್ತದೆ. ಈ ಆಲ್ಕಲೈನ್ ನೀರು ನಮ್ಮ ಹೊಟ್ಟೆಯ ಆಮ್ಲೀಯತೆಯನ್ನು ಸಮತೋಲನಗೊಳಿಸುತ್ತದೆ. ಇದರಿಂದ ಆಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುತ್ತವೆ. ಬೆಳಗ್ಗೆ ಎದ್ದ ತಕ್ಷಣ ಈ ನೀರನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆ ಅದ್ಭುತವಾಗಿ ಸುಧಾರಿಸುತ್ತದೆ. ನಮ್ಮ ದೇಹದ ಮೆಟಬಾಲಿಸಮ್ ರೇಟ್ ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ತಾಮ್ರವು ದೇಹದಲ್ಲಿರುವ ಕೊಬ್ಬನ್ನು ಕರಗಿಸಲು ಸಹ ಪರೋಕ್ಷವಾಗಿ ನೆರವಾಗುತ್ತದೆ. ಆದರೆ ಈ ನೀರನ್ನು ಕುಡಿಯುವಾಗ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕು. ನಿಯಮಗಳನ್ನು ತಿಳಿಯದೆ ಕುಡಿದರೆ ಆರೋಗ್ಯಕ್ಕೆ ಲಾಭದ ಬದಲು ನಷ್ಟವೇ ಹೆಚ್ಚು. ತಾಮ್ರದ ಪಾತ್ರೆಯಲ್ಲಿ ಕೇವಲ ಶುದ್ಧ ನೀರನ್ನು ಮಾತ್ರ ಸಂಗ್ರಹಿಸಿಡಬೇಕು. ಯಾವುದೇ ಕಾರಣಕ್ಕೂ ಇದರಲ್ಲಿ ನಿಂಬೆ ರಸ ಅಥವಾ ಜ್ಯೂಸ್ ಹಾಕಬೇಡಿ. ಹುಳಿ ಪದಾರ್ಥಗಳು ಮತ್ತು ಆಮ್ಲೀಯ ದ್ರವಗಳು ತಾಮ್ರದೊಂದಿಗೆ ತಕ್ಷಣ ರಿಯಾಕ್ಟ್ ಆಗುತ್ತವೆ. ಈ ರಾಸಾಯನಿಕ ಕ್ರಿಯೆಯಿಂದಾಗಿ ನೀರಿನಲ್ಲಿ ತಾಮ್ರದ ಪ್ರಮಾಣ ಅತಿಯಾಗಿ ಕರಗುತ್ತದೆ. ಇದು ದೇಹದಲ್ಲಿ ಕಾಪರ್ ಟಾಕ್ಸಿಸಿಟಿ ಅಥವಾ ತಾಮ್ರದ ವಿಷತ್ವಕ್ಕೆ ಕಾರಣವಾಗಬಹುದು. ಇದರಿಂದ ವಾಂತಿ, ತಲೆಸುತ್ತು ಅಥವಾ ಹೊಟ್ಟೆಯ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇರುತ್ತದೆ. ಮಜ್ಜಿಗೆ ಅಥವಾ ಮೊಸರನ್ನು ಕೂಡ ತಾಮ್ರದ ಪಾತ್ರೆಯಲ್ಲಿ ಇಡಲೇಬಾರದು. ಕೇವಲ ನಾರ್ಮಲ್ ಕುಡಿಯುವ ನೀರನ್ನು ಮಾತ್ರ ಬಳಸಬೇಕು. ತಾಮ್ರವು ನಮ್ಮ ದೇಹಕ್ಕೆ ದಿನಾಲೂ ಬೇಕಾಗುವ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್. ಅಂದರೆ ನಮ್ಮ ದೇಹಕ್ಕೆ ಇದು ಅತ್ಯಲ್ಪ ಪ್ರಮಾಣದಲ್ಲಿ ಮಾತ್ರ ಅಗತ್ಯವಿರುತ್ತದೆ. ನಮಗೆ ದಿನಕ್ಕೆ ಕೇವಲ ಕೆಲವು ಮಿಲಿಗ್ರಾಂಗಳಷ್ಟು ತಾಮ್ರ ಮಾತ್ರ ಬೇಕಾಗುತ್ತದೆ. ಹಾಗಾಗಿ ದಿನವಿಡೀ ತಾಮ್ರದ ನೀರನ್ನೇ ಕುಡಿಯುವುದು ತಪ್ಪು. ಅತಿಯಾದರೆ ಅಮೃತವು ವಿಷ ಎಂಬ ಗಾದೆ ತಾಮ್ರದ ನೀರಿಗೂ ಅನ್ವಯಿಸುತ್ತದೆ. ದಿನಕ್ಕೆ 1 ರಿಂದ 2 ಲೋಟ ತಾಮ್ರದ ನೀರು ಕುಡಿದರೆ ಸಾಕು. ಸುಮಾರು 500 ml ನಷ್ಟು ನೀರು ದೇಹಕ್ಕೆ ಸೂಕ್ತವಾದ ಪ್ರಮಾಣವಾಗಿದೆ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಅತ್ಯಂತ ಬೆಸ್ಟ್ ಪ್ರಾಕ್ಟೀಸ್. ಉಳಿದ ಸಮಯದಲ್ಲಿ ಸಾಮಾನ್ಯ ಪಾತ್ರೆಯ ನೀರನ್ನು ಕುಡಿಯುವುದು ಒಳ್ಳೆಯದು. ಮಾರುಕಟ್ಟೆಯಲ್ಲಿ ಸಿಗುವ ಎಲ್ಲ ತಾಮ್ರದ ಬಾಟಲಿಗಳು ಅಸಲಿಯಾಗಿರುವುದಿಲ್ಲ. 100% ಶುದ್ಧವಾದ ತಾಮ್ರದ ಪಾತ್ರೆಗಳನ್ನು ಮಾತ್ರ ಖರೀದಿಸಬೇಕು. ಕಲಬೆರಕೆ ಇರುವ ಪಾತ್ರೆಗಳನ್ನು ಬಳಸಿದರೆ ಯಾವುದೇ ಸೈಂಟಿಫಿಕ್ ಬೆನಿಫಿಟ್ ಸಿಗಲ್ಲ. ತಾಮ್ರದ ಪಾತ್ರೆಯನ್ನು ಪ್ರತಿದಿನ ಸರಿಯಾಗಿ ಸ್ವಚ್ಛಗೊಳಿಸುವುದು ಅಷ್ಟೇ ಮುಖ್ಯ. ಗಾಳಿಯ ಸಂಪರ್ಕಕ್ಕೆ ಬಂದಾಗ ತಾಮ್ರವು ಆಕ್ಸಿಡೈಸ್ ಆಗಿ ಕಪ್ಪಾಗುತ್ತದೆ. ಪಾತ್ರೆಯ ಒಳಗೆ ಹಸಿರು ಅಥವಾ ಕಪ್ಪು ಕಲೆಗಳು ಮೂಡಲು ಆರಂಭಿಸುತ್ತದೆ. ಇದನ್ನು ಸ್ವಚ್ಛಗೊಳಿಸಲು ಕೆಮಿಕಲ್ ಸೋಪ್ಗಳನ್ನು ಬಳಸಬೇಡಿ. ನಿಂಬೆಹಣ್ಣು ಮತ್ತು ಉಪ್ಪನ್ನು ಬಳಸಿ ತೊಳೆದರೆ ತಾಮ್ರ ತಕ್ಷಣ ಒಳೆಯುತ್ತದೆ. ಅಥವಾ ಹುಣಸೆಹಣ್ಣನ್ನು ಬಳಸಿ ಕೂಡ ಸುಲಭವಾಗಿ ಕ್ಲೀನ್ ಮಾಡಬಹುದು. ಪಾತ್ರೆ ಒಳಗಿನ ಕಲೆಗಳು ಹೋದಾಗ ಮಾತ್ರ ತಾಮ್ರದ ಅಯಾನುಗಳು ನೀರಿಗೆ ಸೇರಲು ಸಾಧ್ಯ. ಗಲೀಜಾದ ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟರೆ ಅದರಿಂದ ಪ್ರಯೋಜನ ಶೂನ್ಯ. ಈಗಿನ ಕಾಲದಲ್ಲಿ ಜನರು ತಾಮ್ರದ ನೀರನ್ನು ಫ್ಯಾಷನ್ಗಾಗಿ ಕುಡಿಯುತ್ತಿದ್ದಾರೆ. ಆದರೆ ಇದರ ಹಿಂದಿನ ಅಸಲಿ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ತಾಮ್ರದ ನೀರು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತದೆ. ಇದು ದೇಹದಲ್ಲಿರುವ ಉರಿಯೂತ ಅಥವಾ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತದೆ. ಕೀಲು ನೋವು ಅಥವಾ ಆರ್ಥರೈಟಿಸ್ ಇರುವವರಿಗೆ ಇದು ಒಳ್ಳೆಯದು ಎಂದು ಹೇಳಲಾಗುತ್ತದೆ.
ತಾಮ್ರವು ನಮ್ಮ ಚರ್ಮದ ಆರೋಗ್ಯಕ್ಕೂ ಉತ್ತಮ ಕೊಡುಗೆ ನೀಡುತ್ತದೆ. ಚರ್ಮದ ಬಣ್ಣಕ್ಕೆ ಕಾರಣವಾಗುವ ಮೆಲನಿನ್ ಉತ್ಪಾದನೆಗೆ ತಾಮ್ರ ಅಗತ್ಯ. ಇದು ಫ್ರೀ ರಾಡಿಕಲ್ಸ್ ವಿರುದ್ಧ ಹೋರಾಡಿ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಕೂಡ ಇದು ಪರೋಕ್ಷವಾಗಿ ಸಹಕಾರಿಯಾಗಿದೆ. ತಾಮ್ರದ ಕೊರತೆಯಿಂದ ರಕ್ತಹೀನತೆ ಅಥವಾ ಅನೀಮಿಯಾ ಬರಬಹುದು. ತಾಮ್ರದ ನೀರು ದೇಹದಲ್ಲಿ ಕಬ್ಬಿಣಾಂಶದ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ. ಇಷ್ಟೆಲ್ಲ ಪ್ರಯೋಜನಗಳಿರುವುದರಿಂದಲೇ ನಮ್ಮ ಪೂರ್ವಜರು ತಾಮ್ರವನ್ನು ಆರಿಸಿಕೊಂಡಿದ್ದು. ಪ್ಲಾಸ್ಟಿಕ್ ಬಾಟಲಿಗಳ ಜಗತ್ತಿನಲ್ಲಿ ನಾವು ಈ ಸಾಂಪ್ರದಾಯಿಕ ಪದ್ಧತಿಯನ್ನು ಮರೆತಿದ್ದೇವೆ. ಪ್ಲಾಸ್ಟಿಕ್ ಬಾಟಲಿಗಳು ದೇಹಕ್ಕೆ ಮೈಕ್ರೋಪ್ಲಾಸ್ಟಿಕ್ ಎಂಬ ವಿಷವನ್ನು ತುಂಬಿಸುತ್ತದೆ. ಅದಕ್ಕೆ ಪರ್ಯಾಯವಾಗಿ ತಾಮ್ರದ ಪಾತ್ರೆಗಳನ್ನು ಬಳಸುವುದು ಅತ್ಯಂತ ಬುದ್ಧಿವಂತಿಕೆ. ವಿಜ್ಞಾನ ಮತ್ತು ಆಯುರ್ವೇದ ಎರಡೂ ತಾಮ್ರದ ಮಹತ್ವವನ್ನು ಒಪ್ಪಿಕೊಂಡಿದೆ. ಆದರೆ ನೆನಪಿಡಿ, ಅತಿಯಾದ ಬಳಕೆ ಮತ್ತು ತಪ್ಪು ವಿಧಾನಗಳು ಹಾನಿಕಾರಕ. ದಿನಕ್ಕೆ 2 ಗ್ಲಾಸ್ ನೀರು, ರಾತ್ರಿ ಇಡೀ ಇಟ್ಟಿದ್ದು ಕೇವಲ ನಾರ್ಮಲ್ ವಾಟರ್. ಈ 3 ಸೂತ್ರಗಳನ್ನು ನೆನಪಿನಲ್ಲಿಟ್ಟುಕೊಂಡು ತಾಮ್ರದ ನೀರನ್ನು ಬಳಸಿ. ನಿಮ್ಮ ದೈನಂದಿನ ಜೀವನದಲ್ಲಿ ಈ ಚಿಕ್ಕ ಬದಲಾವಣೆ ದೊಡ್ಡ ಆರೋಗ್ಯ ತರಬಲ್ಲದು. ಈ ಕುತೂಹಲಕಾರಿ ವೈಜ್ಞಾನಿಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.